ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಟೆಕ್ಕಿ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಒಂದು ಟಾಪಿಕ್ ಏನು ಅಂತ ಅಂದರೆ, ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ. ಓಕೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ ತಕ್ಷಣ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಾ? ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಾ? ಈ ಎಲ್ಲ ಕ್ವಶನ್ಸು ನಿಮ್ಮ ತಲೆಯಲ್ಲಿ ಇರುತ್ತೆ. ಹಾಗಾದರೆ ಅಮೌಂಟು ಯಾವಾಗ ಬರುತ್ತೆ? ಅಮೌಂಟ್ ಬರಬೇಕಾದ್ರೆ ನೀವು ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಾದ್ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯೂಟ್ಯೂಬಲ್ಲಿ. ಅದೆಲ್ಲ ಏನೇನ ಫಾಲೋ ಮಾಡಬೇಕು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ ಗೈಸ್. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಈಗಲೇ ಎಲ್ಲರೂ ಕೂಡ ಕೆಳಗಡೆ ಒಂದು ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಇನ್ನೂ ಯಾರು ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿಲ್ಲ ನೋಡಿ, ಎಲ್ಲರೂ ಕೂಡ ಈಗಲೇ ಲೈಕ್ನ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಒಂದು 50 ಲೈಕ್ಸ್ನ, ಓನ್ಲಿ 50 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಈಗಲೇ ಲೈಕ್ನ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಓಕೆ ಗೈಸ್, ಈಗ ನೀವು ಯೂಟ್ಯೂಬರ್ ಆಗಬೇಕು ಅಂತ ಅಂದರೆ ನಿಮಗೆ ಫಸ್ಟ್ ಈಗ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ, ಎಷ್ಟೊಂದು ಜನ ಕನ್ನಡ ಯೂಟ್ಯೂಬರ್ಸು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ವೀಡಿಯೋಸ್ನ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿ. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ಕೂಡ ವೀಡಿಯೋಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಆಮೇಲೆ ನೀವು ಕ್ರಿಯೇಟ್ ಮಾಡೋದಿದ್ರೆ ಆಮೇಲೆ ಕೂಡ ಮಾಡ್ಕೋಬೋದು. ಓಕೆ, ಫಸ್ಟು ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಮಗೆ ಯೂಟ್ಯೂಬ್ ಚಾನಲಿಂದ ಅರ್ನಿಂಗ್ ಮಾಡಬೇಕಾದ್ರೆ, ಓಕೆ, ನೀವಿಲ್ಲಿ ಅರ್ನಿಂಗ್ನ ಮಾಡಬೇಕಾದ್ರೆ ಫಸ್ಟ್ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಅರ್ನಿಂಗ್ ಹೇಗೆ ಆಗುತ್ತೆ? ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಒಂದಿಷ್ಟು ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಯಾವ ರೀತಿ ನೀವು ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತಂದರೆ, ಫಸ್ಟು ನೀವಿಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ರಿ. ಓಕೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಾದ್ಮೇಲೆ ನೀವು ಅರ್ನಿಂಗ್ ಮಾಡಬೇಕಾದ್ರೆ ಒಂದಿಷ್ಟು ಎಲಿಜಿಬಿಲಿಟಿ ಅಂತ ಇದೆ ಯೂಟ್ಯೂಬಲ್ಲಿ. ಏನು ಎಲಿಜಿಬಿಲಿಟಿ? ಅದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಾದ್ಮೇಲೆ 1000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಹಾಗೆ 4000 ವಾಚ್ ಅವರ್ಸ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ನೀವು ಈ ಒಂದು 1000 ಸಬ್ಸ್ಕ್ರೈಬರ್ಸ್ನ ಹಾಗೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಅರ್ನಿಂಗ್ ಮಾಡೋದಕ್ಕೆ ನಿಮಗೆ ಒಂದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಇದಿಷ್ಟು ನೀವು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ ಯೂಟ್ಯೂಬಲ್ಲಿ. ಏನು ಗೊತ್ತಾ? 1000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಹೇಗೆ ಅಂತ ಅಂದರೆ, ಇಲ್ಲಿ ನೋಡಿ, ಈಗ ನಾನು ನಿಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದೀನಿ. ನೀವೇನಾದರೂ ಒಂದು ವೀಡಿಯೋಸ್ ಮಾಡ್ತಿದ್ದೀರಾ, ವ್ಲಾಗಿಂಗ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಅಥವಾ ಏನಾದರೂ ಕುಕ್ಕಿಂಗ್ ಚಾನಲ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಕಂಟೆಂಟ್ ಮೇಲ್ಗಡೆ ನೀವು ಒಂದು ವೀಡಿಯೋನ ಮಾಡ್ತಾ ಇದ್ದೀರಾ. ನಾನು ಇಂಟ್ರೆಸ್ಟ್ ತೋರಿಸಿ ನಿಮ್ಮ ಒಂದು ವೀಡಿಯೋ ನೋಡೋದಕ್ಕೆ ಬಂದೆ, ನಿಮ್ಮ ಒಂದು ಚಾನಲ್ಗೆ ಬಂದೆ. ನೀವೇನಾದರೂ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾ ಇದ್ರಿ ಅಂತ ಅಂದರೆ ನಾನು ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅಂತಂದರೆ ನಿಮಗೆ ಒಬ್ಬ ಸಬ್ಸ್ಕ್ರೈಬರ್ ಬಂದ. ಅದೇ ರೀತಿ ನಿಮಗೆ ನೀವು ವೀಡಿಯೋಸ್ನ ಮಾಡ್ತಾ ಡೈಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಡೈಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರಿ ಅಂತಂದರೆ ಅದಾದಮೇಲೆ ನಿಮಗೆ ಅಲ್ಲಿ ಸಬ್ಸ್ಕ್ರೈಬರ್ಸು ಆಟೋಮೆಟಿಕಲಿ ಬರ್ತಾರೆ. ನಿಮ್ಮ ಒಂದು ವೀಡಿಯೋಸ್ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನಿಮ್ಮ ಒಂದು ನೆಕ್ಸ್ಟ್ ವೀಡಿಯೋ ಯಾವುದಾದ್ರೂ ಬಂತು ಅಂತಂದರೆ ಅದನ್ನು ಕೂಡ ಅವರು ವೀಡಿಯೋಸ್ನ ನೋಡಿಕೊಂಡು ನಿಮಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ನೀವು ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡಬೇಕು. ಓಕೆ, ಮಿನಿಮಮ್ ಆದರೂ ನೀವು 1000 ಸಬ್ಸ್ಕ್ರೈಬರ್ಸ್ನ ಇಲ್ಲಿ ಫ್ಯಾಮಿಲಿನ ಬಿಲ್ಡ್ ಮಾಡ್ಕೊಳ್ಳೇಬೇಕು. ಓಕೆ, ಇದಿಷ್ಟು ಇದರಲ್ಲಿ ಒಂದು ಏನು 4000 ವಾಚ್ ಅವರ್ಸ್ಕಿಂತ ಮುಂಚೆ 1000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡೋದ್ರೊಳಗಡೆ 4000 ವಾಚ್ ಅವರ್ಸ್ ಏನಿದೆ ನೋಡಿ, ಅದು ಆಟೋಮೆಟಿಕಲಿ ಕಂಪ್ಲೀಟ್ ಆಗ್ತಾ ಬರ್ತಾ ಇರುತ್ತೆ. 1000 ಸಬ್ಸ್ಕ್ರೈಬರ್ಸ್ ನಿಮಗೆ ಬೇಗ ಕಂಪ್ಲೀಟ್ ಆದ್ರೂ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ನೀವು ಡೈಲಿ ಅಥವಾ ವೀಕ್ಲಿ 1 ಅಥವಾ 2 ಅಥವಾ ತಿಂಗಳಿಗೆ ಒಂದು 10 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೆ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ ನೀವು ಆದಷ್ಟು ಜಾಸ್ತಿ ವೀಡಿಯೋಸ್ನ ಕಂಟೆಂಟ್ ಜಾಸ್ತಿ ಇರಬೇಕು. ಅಂದರೆ ಕಂಟೆಂಟ್ ಬೇಸ್ಡ್ ವಿಡಿಯೋ ಇರಬೇಕು, ಕ್ವಾಲಿಟಿ ಬೇಸ್ಡ್ ವಿಡಿಯೋ ಇರಬೇಕು. ಈ ರೀತಿಯಾಗಿ ನೀವು ಚೆನ್ನಾಗಿ ವೀಡಿಯೋಸ್ನ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ಸು ಬರ್ತಾರೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ವಾಚ್ ಅವರ್ಸ್ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಇಲ್ಲಿ ನೋಡಿ, ವಾಚ್ ಅವರ್ಸ್ ಅಂತ ಅಂದರೆ ನಿಮ್ಮ ಒಂದು ವಿಡಿಯೋನ ನಾನೀಗ ನೋಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ನಿಮ್ಮ ಒಂದು ವಿಡಿಯೋ ಈಗ ಒಂದು 5 ನಿಮಿಷ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಒಂದು 5 ನಿಮಿಷ ವಿಡಿಯೋನ ನಾನು 2 ನಿಮಿಷ ನೋಡ್ತೀನಿ, ಸ್ಕಿಪ್ ಮಾಡಿಕೊಂಡು ಓಡಿಸ್ಕೊಂಡು. ಈ ರೀತಿ ನಾನು 2 ನಿಮಿಷ ನೋಡ್ತೀನಿ. 2 ನಿಮಿಷ ಅಂದರೆ ಎಷ್ಟು? 120 ಸೆಕೆಂಡ್ಸ್. 2 ನಿಮಿಷ. ಈ ಒಂದು 2 ನಿಮಿಷದಲ್ಲಿ ಇದೇ ರೀತಿ ಎಷ್ಟು ಜನ ನಿಮ್ಮ ಒಂದು ವೀಡಿಯೋಸ್ನ ನೋಡಿರ್ತಾರೆ? ಒಂದು 100 ಜನ 2 ನಿಮಿಷ ನೋಡಿದ್ರು ಅಂದ್ರೂ ಎಷ್ಟಾಯಿತು? ಇದೇ ರೀತಿ ನಿಮಗೆ
ಅಷ್ಟು ಹಾರ್ಸ್ 2 ನಿಮಿಷ ಅಂದರೆ 1 ಗಂಟೆ ಆಯಿತು ಅಂತ ತಿಳ್ಕೊಳ್ಳಿ. 1 ಗಂಟೆಯಿಂದ 2 ಗಂಟೆ ಆಯಿತು, 2 ಗಂಟೆಯಿಂದ 3 ಗಂಟೆ ಆಯಿತು. ಇದೇ ರೀತಿ ನಿಮಗೆ ನಿಮ್ಮ ಒಂದು ಟೋಟಲ್ ಎಲ್ಲ ವೀಡಿಯೋಸ್ ಇದೆ ನೋಡಿ, ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರಾ ಆ ವೀಡಿಯೋಸ್ ಎಲ್ಲ ಸೇರಿ ನಿಮಗೆ ಟೋಟಲ್ ಆಗಿ 4000 ಗಂಟೆ ನಿಮ್ಮ ಒಂದು ವಾಚ್ ಅವರ್ಸ್ ಫಿಲ್ ಆಗಬೇಕು. 4000 ಗಂಟೆ ವಾಚ್ ಅವರ್ಸ್ ಫಿಲ್ ಆಯಿತು. ಅದಾದಮೇಲೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಬಂದರು ಅಂತ ಅಂದರೆ ನಿಮಗೆ ಇಲ್ಲಿ ನಿಮಗೆ YT ಸ್ಟುಡಿಯೋ ಅಂತ ಇದೆ. YT ಸ್ಟುಡಿಯೋದಲ್ಲಿ ನಿಮಗೆ ಒಂದು ಅರ್ನ್ ಅಂತ ಆಪ್ಷನ್ ಇರುತ್ತೆ ಲಾಸ್ಟಲ್ಲಿ, ಅಲ್ಲೇ ನಿಮಗೆ ಎಲಿಜಿಬಿಲಿಟಿ ಅಂತ ಇರುತ್ತೆ. ಆ ಒಂದು ಎಲಿಜಿಬಿಲಿಟಿಲಿ ನೀವು ನೋಡಿದಾಗ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಇರುತ್ತೆ. ಅದಿಷ್ಟು ಕಂಪ್ಲೀಟ್ ಆಯಿತು ಅಂತ ತಿಳ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಕೆಳಗಡೆಯಲ್ಲಿ ಆಟೋಮೆಟಿಕಲಿ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಏನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಒಂದು ಚಾನಲ್ನೆಲ್ಲ ಚೆಕ್ ಮಾಡುತ್ತೆ. ನೀವೇನಾದರೂ ಕಾಪಿರೈಟ್ ಇಶ್ಯೂಸ್ ಇದೆಯಾ, ಅಥವಾ ನೀವೇನಾದರೂ ಬೇರೆ ಬೇರೆ ಬೇಡವಾದ ವೀಡಿಯೋಸ್ನ ಯಾರಾದರೂ ಕಾಪಿ ಮಾಡಿ ಪೇಸ್ಟ್ ಮಾಡಿ ಈ ರೀತಿಯಾಗಿ ಅಪ್ಲೋಡ್ ಮಾಡಿ ನೀವೇನಾದರೂ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಗೆ ಏನಾದರೂ ತಪ್ಪನ್ನು ಮಾಡಿದ್ರಿ ಅಂತ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ. ಆ ಗೈಡ್ಲೈನ್ಸ್ನ ನೀವೇನಾದರೂ ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಮಾನಿಟೈಸೇಷನ್ ಆನ್ ಆಗಲ್ಲ. ಓಕೆ, ಅದು ಪಾಲಿಸಿನ ನೀವೇನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವೇನಾದರೂ ಫಾಲೋ ಮಾಡಿಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ರನ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ವೀಡಿಯೋಸ್ನ ನೀವು ಮಾಡಿದ್ರಿ ಅಂತ ಅಂದರೆ, ಈ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾನ ಕಂಪ್ಲೀಟ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಆಟೋಮೆಟಿಕಲಿ ನಿಮಗೆ ಅಲ್ಲಿ ಅಪ್ಲೈ ಬಟನ್ ಕಾಣುತ್ತೆ. ನಿಮಗೆ ನೀವು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಅಪ್ಲೈ ನೌ ಅಂತ ನಿಮಗೆ ಇಲ್ಲಿ ಕೆಳಗಡೆ ಒಂದು ಬಟನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಅದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಾದ್ಮೇಲೆ ನಿಮಗೆ ಡಾಲರ್ ಸಿಂಬಲ್ ಬರುತ್ತೆ ನಿಮ್ಮ ಒಂದು ವೀಡಿಯೋಸ್ಗೆ. ಡಾಲರ್ ಸಿಂಬಲ್ ಬಂದಾದಮೇಲೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ನಿಮಗೆ ಡಾಲರ್ ಸಿಂಬಲ್ ಬಂದಾದಮೇಲೆ ನಿಮ್ಮೊಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಅರ್ನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಎಲ್ಲ ಕ್ರಿಟೇರಿಯಾ ಇರುತ್ತೆ. ಇಲ್ಲಿ ಏನು ಮಾಡಬೇಕು, ಫಸ್ಟು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಾದಮೇಲೆ ಫಸ್ಟ್ ನೀವೇನು ಮಾಡಬೇಕು, 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು, 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂತ ಅಂದರೆ ಅರ್ನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಕ್ರೈಟೇರಿಯಾ ಇದೆ ಯೂಟ್ಯೂಬಲ್ಲಿ ನೀವು ಹಣವನ್ನು ಮಾಡಬೇಕಾದ್ರೆ. ಓಕೆ, ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 50 ಲೈಕ್ ಹೇಳಿದ್ನಲ್ಲ, ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ, ಬೇಗ ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡಿ. ಹಾಗೆ ನಿಮ್ಮ ಒಂದು ಅನಿಸಿಕೆ ಏನು ಈ ಒಂದು ವಿಡಿಯೋ ಬಗ್ಗೆ, ಹಾಗೆ ನೀವು ಯಾವ ಟಾಪಿಕ್ ಮೇಲ್ಗಡೆ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬ್ ಬಗ್ಗೆ ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡಿಕೊಂಡು ನನಗೆ ಮೆಸೇಜ್ ಕೂಡ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಡೈರೆಕ್ಟಾಗಿ ರಿಪ್ಲೈ ಮಾಡ್ತೇನೆ ಏನೋ ಡೌಟ್ಸ್ ಇದ್ದರೂ ಕೂಡ. ಹಾಗೆ ನೆಕ್ಸ್ಟ್ ಯಾವ ಒಂದು ವಿಡಿಯೋ ಮೇಲ್ಗಡೆ ನಾನು ಟಾಪಿಕ್ ಮೇಲ್ಗಡೆ ನಾನು ವೀಡಿಯೋಸ್ನ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನೂ ಕೂಡ ಕಮೆಂಟ್ ಮಾಡಿ. ನಾನು ನಿಮಗೆ ಆ ಒಂದು ಟಾಪಿಕ್ ಮೇಲ್ಗಡೆ ವೀಡಿಯೋಸ್ನ ಮಾಡ್ತೀನಿ. ಓಕೆ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಎಲ್ಲರೂ ಟೇಕ್ ಕೇರ್, ಬಾಯ್ ಗೈಸ್.